ನಾಡಿನ ಎಲ್ಲ ಜನತೆಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇಳೆನ ಸ್ವಲ್ಪ ಹಾಕಿದ್ದೀನಿ, ಸೊ ಹೂರಣ ರೆಡಿ ಮಾಡ್ಕೊಳ್ಳೋದಕ್ಕೆ. ಹಾಗೆ ಕಡಲೆಕಾಳನ್ನು ಸಹ ಬೇಯಿಸಿ ತೆಗೆದಿಟ್ಟಿದ್ದೀನಿ. ಇದು ಕಾಬೂಲ್ ಕಡಲೆ ಪಲ್ಯ ಮಾಡಿ ಹೋಳಿಗೆ ಮಾಡೋಣ ಅಂತ ಹೇಳಿ. ಕಣಕನೂ ಸಹ ರೆಡಿ ಮಾಡಿಟ್ಟಿದ್ದೀನಿ. ಕಣಕಕ್ಕೆ ನಾನು ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಹಾಕಿದ್ದೀನಿ. ಎರಡು ಸಮ ಪ್ರಮಾಣದಲ್ಲಿ ಹಾಕಿ ನಾನು ಕಲಸಿಟ್ಕೊಂಡಿರೋದು, ಆಗ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ಬೆಲ್ಲನ ಕರಗಿಸ್ಕೊಂಡ್ಮೇಲೆ ಕಾಯಿ, ಬೇಳೆ, ಬೇಯಿಸ್ಕೊಂಡಿರೋಂತಹ ಬೇಳೆ, ಏಲಕ್ಕಿ, ತೆಂಗಿನಕಾಯಿ, ಬೆಲ್ಲ ಇಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಈ ರೀತಿ ಒಂದು 5 ನಿಮಿಷ ಬೆಲ್ಲದ ನೀರಲ್ಲೇ ಬೇಳೆನ ಬೇಯಿಸಿದ್ರೆ ಈ ರೀತಿ ಗಟ್ಟಿಯಾಗುತ್ತೆ. ತಣ್ಣಗಾದ್ಮೇಲೆ ನೀಟಾಗಿ ಹೂರಣ ರೆಡಿ ಮಾಡ್ಕೋಬೋದು. ಮನೆ ಬಾಗಿಲು ತೋರಣಕ್ಕೆ ಮಾವಿನ ಸೊಪ್ಪು, ಬೇವಿನ ಸೊಪ್ಪನ್ನ ನಾನು ಕಟ್ತಾ ಇದ್ದೀನಿ. ಹ್ಯಾಪಿ ಯುಗಾದಿ ಹೇಳು ಚಿನ್ನು. ಹ್ಯಾಪಿ ಯುಗಾದಿ. ಹಾಗೆ ಮನೆಯಲ್ಲೆಲ್ಲ ಪೂಜೆ ಮಾಡಿ, ಸೊ ದೇವ್ರ ನೈವೇದ್ಯಕ್ಕೆಲ್ಲ ಇಟ್ಟು, ಪಂಚಾಂಗಕ್ಕೆಲ್ಲ ಪೂಜೆ ಮಾಡಿ ಬನಶಂಕರಿ ದೇವಸ್ಥಾನಕ್ಕೆ ಹೋದ್ವಿ. ನಾನು, ತೇಜು, ನಮ್ಮಮ್ಮ, ನಮ್ಮ ಅತ್ತಿಗೆ ಎಲ್ಲ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದ್ವಿ. ನೋಡಿ ಅವತ್ತಿನ ದಿನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಬನಶಂಕರಿ ತಾಯಿಗೆ ಎಲ್ಲರಿಗೂ ಆ ತಾಯಿ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನನ್ನ ಜೊತೆಗೆ ನಿಮಗೂ ಸಹ ದರ್ಶನ ಬನಶಂಕರಿ ತಾಯಿದು. ಸೊ ಹಾಗೆ ಗಂಧ, ಅಭಿಷೇಕ ಮಾಡಿರೋಂಥ ಕುಂಕುಮ ಪ್ರಸಾದ ಎಲ್ಲ ತಗೊಂಡು ಹಾಗೆ ಹೊರಗಡೆ ಬಂದ್ವಿ. ಸೊ ನೋಡ್ತಾ ಇದ್ರೆಲ್ಲ ಬಳೆ, ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲ. ಹಾಗೆ ಒಬ್ಬಟ್ಟಿನ ಊಟ ಆಯಿತು. ಸೊ ಹಾಗೆ ನಮ್ಮ ಅಣ್ಣನ ಮಗಳದು ಸಹ ಬರ್ತಡೇ ಇತ್ತು, ಅಲ್ಲಿ ಹೋಗಿ ಬಂದ್ವಿ. ಹಾಗೆ ಎಲ್ಲ ಆಗಿ ಸೊ ಅಚಾನಕ್ಕಾಗಿ ಒಂದು ಕಡೆ ಹೋಗಬೇಕು ಅನ್ನೋದು ಡಿಸೈಡ್ ಆಯಿತು. ಸಡನ್ ಪ್ಲ್ಯಾನು. ಸೊ ಎಲ್ಲಿಗೆ ಏನು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ಸೊ ಯಾವ ರೀತಿ ರೆಡಿಯಾಗಿದ್ದಾಳೆ ಅಂತ, ಡ್ರೆಸ್ ಯಾವ ರೀತಿ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಬ್ಬದ ಊಟ ಎಲ್ಲ ಮಾಡಿಕೊಂಡು, ಬರ್ತಡೇ ಊಟ ಎಲ್ಲ ಮಾಡಿಕೊಂಡು ಸೊ ಹೊರಟ್ವಿ. ನೆಕ್ಸ್ಟ್ ಡೇ ಬ್ಲಾಗ್ ಇದು, ಬುಧವಾರದ ಬ್ಲಾಗ್ ಆಗಿರುತ್ತೆ. ಸೊ ಬುಧವಾರ ನಾವು ಅಚಾನಕ್ಕಾಗಿ ಎಲ್ಲೋ ಹೊರಗಡೆ ಹೋಗಬೇಕು ಅಂತ ಡಿಸೈಡ್ ಆದ್ವಿ. ಒಂದು 2 ಡೇಸ್ ಮಟ್ಟಿಗೆ ನಮ್ಮ ಪ್ರಯಾಣ ಮೆಟ್ರೋ ಕಡೆಗೆ. ಮೆಟ್ರೋಯಿಂದ ಸೊ ಒಂದು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿ, ಏನು, ಹೇಗೆ ಅನ್ನೋದನ್ನು ಕಂಪ್ಲೀಟಾಗಿ ವಿಡಿಯೋ ನೋಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲಿಗೆ ಹೊರಟಿದ್ದೀವಿ ಅಂತ ಸೊ ಕಂಪ್ಲೀಟಾಗಿ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಮೆಟ್ರೋಯಿಂದ ನಮ್ಗೆ ತುಂಬ ಅಂದರೆ ತುಂಬ ಅನುಕೂಲ ಆಗಿದೆ. ಒಂದು 4 ಅವರ್ಸ್ ಹೋಗೋ ಜರ್ನಿಗೆ ಆರಾಮಾಗಿ ನಾವು ಒಂದು 1 ಅವರು ಅಥವಾ 1.5 ಅವರಲ್ಲಿ ನಾವು ರೀಚ್ ಆಗ್ಬೋದು ಆ ಪ್ಲೇಸ್ಗೆ. ಸೊ ಮೆಟ್ರೋಯಿಂದ ತುಂಬ ಅಂದರೆ ತುಂಬ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಟ್ರಾಫಿಕ್ ಆಗಲಿ ಅಥವಾ ಜನಗಳ ಕಿರಿಕಿರಿ ಅವೆಲ್ಲ ಇಲ್ಲ. ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು ಮೆಟ್ರೋಯಿಂದ, ಅಷ್ಟು ಅನುಕೂಲ ಆಗಿದೆ. ಸೊ ಮೆಟ್ರೋದಲ್ಲಿ ನಮ್ಮ ಪ್ರಯಾಣ ನಡೀತಿದೆ. ಎಲ್ಲೇ ಹೊರಗಡೆ ಹೋಗಬೇಕಂದ್ರೂ ಅಷ್ಟೇ, ನಮ್ಮ ತೇಜುದು ತೀಟೆ, ಕಿತಾಪತಿ ಎಲ್ಲ ಇರುತ್ತೆ, ನೋಡ್ತಾ ಇರ್ಬೋದು ನೀವು. ಸೊ ಎಲ್ಲ ಕಡೆನೂ ಇದಾಗಿರುತ್ತೆ. ಸೊ ಮೆಜೆಸ್ಟಿಕಲ್ಲಿ ಟ್ರೈನ್ ಚೇಂಜ್ ಮಾಡ್ಕೊಂಡ್ವಿ ನಾವು. ಇದು ಮೆಜೆಸ್ಟಿಕಲ್ಲಿ ಟ್ರೈನ್ ಚೇಂಜ್ ಮಾಡಿಕೊಂಡು ಸೊ ಫೈನಲಿ ರೀಚ್ ಆದ್ವಿ. ನೋಡಿ ಈ ರೀತಿಯೇ ಕನಕಪುರ ಮೇನ್ ರೋಡಲ್ಲೂ ಸಹ ಮೆಟ್ರೋ ಸ್ಟೇಷನ್, ಸರ್ವಿಸ್ ಸ್ಟೇಷನ್ ಮಾಡ್ತಾರೆ. ಯಾವುದು ಅಂತ ಗೊತ್ತಾಗಿರಬೇಕಲ್ವಾ. ಈಗ ಮೆಟ್ರೋ ಸರ್ವಿಸ್ ಸ್ಟೇಷನ್ ಎಲ್ಲಿದೆ? ಬೈಯಪ್ಪನಹಳ್ಳಿಗೆ ಬಂದು ರೀಚ್ ಆಗಿದ್ದೀವಿ. ಇದೇ ರೀತಿಯೇ ಕನಕಪುರ ಮೇನ್ ರೋಡಲ್ಲೂ ಮಾಡ್ತಾರೆ. ಸೊ ಆಲ್ರೆಡಿ ಮಾಡ್ತಾ ಇದ್ದಾರೆ. ಸೊ ಬೈಯಪ್ಪನಹಳ್ಳಿಗೆ ಬಂದು ರೀಚ್ ಆದ್ವಿ. ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಅದು ಎಲ್ಲಿಗೆ, ಯಾವ ಟ್ರೈನು, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಹಾಕ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಆ್ಯಂಡ್ ಕೀಪ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.